ಎಲ್ಲರಿಗೂ ನಮಸ್ಕಾರ. ಪೂಜಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಸೋಯಾ ಚಂಕ್ಸ್ ಬಳಸಿ ಪಲಾವ್ ಮಾಡೋದು ಹೆಂಗಂತ ನೋಡುಂಬರ್ರಿ. ಪಲಾವ್ ಮಾಡಲಿಕ್ಕೆ ಮೊದಲಿಗೆ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ 1-2 ಚಮಚೆ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಬಿಡ್ರಿ. ಈಗ ಎಣ್ಣೆ ಕಾಯ್ದಿಂದ ಅದಕ್ಕೆ 1 ಚಮಚೆ ಜೀರಿಗೆ ಹಾಕ್ರಿ. ಈಗ ಜೀರಿಗೆ ಚಟಪಟ ಅಂದಿಂದ 1 ಎಲೆ ಪತ್ರಿ, 1 ಚಕ್ರ ಮಗ್ಗಿ, 1 ಏಲಕ್ಕಿ ಹಾಕಿ ಚಂದ ಫ್ರೈ ಮಾಡ್ರಿ. ಈಗ 2 ಉದ್ದುದ್ದ ತೆಳ್ಳಗೆ ಹೆಚ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ರಿ ಅವು. ಈಗ ಉಳ್ಳಾಗಡ್ಡಿ ಫ್ರೈ ಆಗಿಂದ ಅಡ್ಡ ಸಿಡಿದ್ದು 2 ಹಸಿಮೆಣ್ಸಿಕಾಯಿ ಹೆಚ್ಚಿ ಅದ್ರೊಳಗೆ ಹಾಕಿ ಫ್ರೈ ಮಾಡ್ರಿ. 1-2 ಡಬ್ಬು ಮೆಣಸಿನ್ಕಾಯಿ, 1-8 ಬೀನ್ಸ, 1-2 ಟಮಾಟಿ ಸಣ್ಣಗೆ ಹೆಚ್ಕೊಂಡು ಅದ್ರೊಳಗೆ ಹಾಕಿ ಫ್ರೈ ಮಾಡ್ರಿ. ಎಲ್ಲ ಫ್ರೈ ಆಗಿಂದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗುತ್ತನ ಫ್ರೈ ಮಾಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದ ಕಲಸ್ರಿ. 1 ಚಿಟಿಕೆ ಅರಿಶಿನ ಪುಡಿ, 1 ಚಮಚೆ ಖಾರ ಪುಡಿ, 1 ಚಮಚೆ ಮಸಾಲೆ ಪುಡಿ, 1 ಸ್ವಲ್ಪ ಧನಿಯಾ ಪೌಡ್ರ್, 1 ಚಮಚೆ ಬಿರಿಯಾನಿ ಪೌಡ್ರ್ ಹಾಕಿ ಕಲಸ್ರಿ. ಈಗ 10-12 ಸೋಯಾ ಚಂಕ್ಸ್ ಹಾಕಿ ಎಲ್ಲ ಮತ್ತೆ ಕಲಸ್ರಿ. ಈಗ ಎಲ್ಲ ಫ್ರೈ ಆಗಿಂದ ಈಗ ತೊಳೆದು ಇಟ್ಕೊಂಡಿರುವ ಅಕ್ಕಿ ಹಾಕಿ ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಕಲಸ್ರಿ. ಈಗ ಕಲಿಸಿ ಕುಕ್ಕರ್ ಮೇಲಿಂದು ಮುಚ್ಚಿ 3 ವಿಜಿಲ್ ಹೊಡೆಸ್ರಿ. ಈಗ ಸೋಯಾ ಚಂಕ್ಸ್ ಪಲಾವ ರೆಡಿ. ಸೋಯಾ ಚಂಕ್ಸ್ದಾಗ ಪ್ರೋಟೀನ್ ಇರ್ತದೆ. ಡಯಟ್ ಮಾಡೋರಿಗೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ನಾರ್ಮಲ್ ಪಲಾವ್ ಮಾಡ್ಕೊಂಡು ತಿಂದು ಬೇಸರಾಗಿರ್ತದೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಚಲೋ ಅನ್ನಿಸ್ತದೆ.